ಯಾವ್ದೋ ದೇಶದಲ್ಲಿರೋರು ನೊಂದ್ರೆ ಬೆಂದ್ರೆ ನಾವ್ ಯಾಕ್ರಿ ಧ್ವನಿ ಎತ್ತಬೇಕು, ನೀವ್ ಯಾಕ್ರಿ ಧ್ವನಿ ಎತ್ತಬೇಕು, ನೀವು ನಮ್ ದೇಶ ಮೊದಲು ಅಂತ ಇವ್ರುಗಳೇ ಹೇಳ್ದವ್ರು. ಅಲ್ಲಿ ಬರೀ ದೇವಸ್ಥಾನಗಳನ್ನು ಒಡೆದಿರೋದಲ್ಲ, ಮಸೀದಿಗಳನ್ನು ಕೂಡ ಒಡೆದಿದ್ದಾರೆ. ಅಲ್ಲಿ ಮುಸ್ಲಿಂ ಮಕ್ಕಳು ಹಿಂದೂ ಮಕ್ಕಳು ಅಂತ ನೋಡದೆ ಆ ಮಕ್ಕಳುಗಳ ಮೇಲೆ ಹಲ್ಲೆ ಆಗಿದೆ, ದಾಳಿ ಆಗಿದೆ. ನಿಮ್ದೇ ಬಿಜೆಪಿ ಸರ್ಕಾರ ಇದೆ, ಹೇಳಿ ನರೇಂದ್ರ ಮೋದಿ ಅವ್ರಿಗೆ, ಹೇಳಿ ಇಂಟರ್ನ್ಯಾಷನಲ್ ಅಫೇರ್ಸ್ ಗಳನ್ನ ಮೇಂಟೈನ್ ಮಾಡುವಂತ ಮಿನಿಸ್ಟರ್ಗೆ ಕರ್ಕೊಂಡ್ ಬನ್ನಿ ಎಲ್ರು ಅಂತ. ಭಾರತ ತನ್ನ ಕಬಂಧ ಬಾಹುಗಳನ್ನ ಚಾಚಿ ಭಾರತ ಮಾತೆ ಅನ್ನುವಂತ ಪ್ರೀತಿಯ ತಾಯಿ ಎಲ್ಲರನ್ನ ಸ್ವಾಗತಿಸ್ತಾಳೆ. ನೀವು ನಮ್ ನೈಬರ್ಸ್. ಅಯ್ಯೋ, ಯಾರಿಗೂ ತಮ್ಮನೆಗೆ ಬೆಂಕಿ ಹಾಕೊಳ್ಳೋ ಇಷ್ಟ ಏನಿರುತ್ತೆ. ಪ್ರತಿದಿನ ಒಬ್ಬ ದಲಿತನ ಮೇಲೆ ಭಾರತ ದೇಶದಲ್ಲಿ ಹಲ್ಲೆ ಆಗ್ತಿದೆ. ಬಾಂಗ್ಲಾದೇಶದಲ್ಲಿರುವಂತಹ ಕೇವಲ ಹಿಂದೂಗಳಿಗಲ್ಲ, ಮುಸಲ್ಮಾನರು ಕೂಡ ಸಮಸ್ಯೆನಲ್ಲಿದ್ದಾರೆ. ಇದೇ ಹಿಂದೂ ಜಾಗರಣ ವೇದಿಕೆ ಸಪೋರ್ಟ್ ಮಾಡುವಂತಹ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದೆ. ಅದು ಈ ನೆಲದ ಅಲ್ಪಸಂಖ್ಯಾತರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ಅಂತ ಒಂದ್ಸತಿ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋ ಕೆಲಸನ ಮಾಡಬೇಕು. ಭಾರತವನ್ನು ಒಂದು ದೇಶ ಒಂದು ಧರ್ಮ ಅಂತ ಮಾಡಕ್ ಹೋದ್ರೆ ಇವತ್ತು ಬಾಂಗ್ಲಾಗ್ ಬಂದಿದೆಯಲ್ಲ ಗತಿ, ಆ ತರದ ಗತಿ ಭಾರತಕ್ಕೆ ಬಂದ್ಬಿಡುತ್ತೆ. ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆದಿತ್ತು. ಅದು ಕೂಡ ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ. ಇವತ್ತು ನಮ್ಮ ಜೊತೆಗೆ ನಜ್ಮಾ ಅವರಿದ್ದಾರೆ. ಸೊ ಬಾಂಗ್ಲಾದೇಶದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ, ಯಾಕಾಗಿ ಹಿಂದೂಗಳ ಮೇಲೆ ದೌರ್ಜನ್ಯದ ಕೇಸ್ ಈಗ ಬೆಳಕಿಗೆ ಬರ್ತಾ ಇದೆ, ಹಾಗೆ ಚಿನ್ಮಯ್ ದಾಸ್ ಅವರನ್ನ ಈಗಲೂ ಕೂಡ ಆ ಒಂದು ಸರ್ಕಾರ, ಬಾಂಗ್ಲಾದೇಶ ಸರ್ಕಾರ ಬಂಧಿಸಿದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಜನರಲ್ ಆಗಿ ಮಾತಾಡ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. ಓಕೆ, ಸೊ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಅಪ್ಡೇಟ್ಸ್ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ಇಡೀ ಬಾಂಗ್ಲಾದೇಶದ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಶೇಖ್ ಹಸೀನಾ ಯಾವ್ಯಾವ ತರಹದ ಒಂದು ಸರ್ಕಾರವನ್ನು ಪತನಗೊಳಿಸಿ ಅವ್ರು ಅಬ್ಸ್ಕ್ಯಾಂಡ್ ಆಗಿದ್ದು, ಇವೆಲ್ಲವೂ ಅಪ್ಡೇಟ್ಸ್ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಮೊದಲನೇದಾಗಿ ನೀವು ಹೇಳ್ತಾ ಇದ್ರಿ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ. ಬಾಂಗ್ಲಾದೇಶದಲ್ಲಿರುವಂಥ ಕೇವಲ ಹಿಂದೂಗಳಿಗಲ್ಲ, ಬಾಂಗ್ಲಾದೇಶದ ಎಲ್ಲರೂ ಕೂಡ, ಅಲ್ಲಿರುವಂಥ ಮುಸಲ್ಮಾನರು ಕೂಡ ಸಮಸ್ಯೆನಲ್ಲಿದ್ದಾರೆ. ಆ ಥರದೊಂದು ಪರಿಸ್ಥಿತಿಯನ್ನು ಅಲ್ಲಿಯ ಸರ್ಕಾರಗಳು ಅವ್ರಿಗೆ ತಂದೊಟ್ಟಿದ್ದಾವೆ. ಹೌದು, ವೆಲ್ ಆ್ಯಂಡ್ ಗುಡ್. ದೇಶದ ಯಾವ ಮೂಲೆಯಲ್ಲಿ ಅನ್ಯಾಯ ಆದರೂ ಅವರ ಪರವಾಗಿ, ಅನ್ಯಾಯಕ್ಕೊಳಗಾದವರ ಧ್ವನಿಯಾಗಿ ಕೆಲಸ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅಲ್ಲಿ ಕೇವಲ ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಅಂದ್ರೂ ಅವರ ರಕ್ಷಣೆಗೋಸ್ಕರ ನಾನಂತೂ ಖಂಡಿತ ಧ್ವನಿ ಎತ್ತುತ್ತೀನಿ, ನಾನು ಪ್ರಶ್ನೆ ಮಾಡ್ತೀನಿ. ಏನು ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಒಳ್ಳೆ ಕೆಲಸ ಮಾಡಲಿ. ಆದರೆ ಪ್ರತಿಭಟನೆ ಮಾಡೋಕ್ಕೂ ಮುಂಚೆ ನಮ್ಮದೇ ದೇಶದಲ್ಲಿ ಇದೇ ಹಿಂದೂ ಜಾಗರಣ ವೇದಿಕೆ ಸಪೋರ್ಟ್ ಮಾಡುವಂತಹ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದೆ. ಅದು ಈ ನೆಲದ ಅಲ್ಪಸಂಖ್ಯಾತರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ಅಂತ ಒಂದ್ಸತಿ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋ ಕೆಲಸನ ಮಾಡಬೇಕು. ಅದಾದ್ಮೇಲೆ ಬೇರೆ ದೇಶದವ್ರಿಗೆ ಮಿಡಿಬಾರ್ದು ಅಥವಾ ಬೇರೆ ದೇಶದವ್ರಿಗೋಸ್ಕರ ನಾವು ಪ್ರೊಟೆಸ್ಟ್ ಮಾಡಬಾರ್ದು, ಬೇರೆ ದೇಶದವರ ಹಿತವನ್ನು ಕಾಯಬಾರ್ದು ಅನ್ನೋದಲ್ಲ. ಎಲ್ಲರ ಹಿತ ಕಾಯೋಣ, ಎಲ್ಲರಿಗೂ ಒಳ್ಳೇದನ್ನು ಬಯಸೋಣ. ಆದರೆ ಈ ದೇಶದ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಒಂಚೂರು ಗಮನಿಸಬೇಕು. ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಮೊದಲು ನಮ್ಮ ದೇಶ ನೋಡ್ಕೊಳ್ರಿ, ಆಮೇಲೆ ಬೇರೆ ದೇಶದ ಬಗ್ಗೆ ನೀವುಗಳೇ ಹೇಳುತ್ತಾನೆ, ದೇಶ ಮೊದಲು. ಪ್ಯಾಲೆಸ್ತೈನ್ನಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇತ್ತು ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಹೋದಾಗ ಇಲ್ಲಿ ನನ್ನ ದಾವಣಗೆರೆಯ ಸ್ನೇಹಿತರುಗಳು ಬಂದಿದ್ದಾರೆ. ಇವ್ರುಗಳೇನೆ ಅಲ್ಲಿ ಪ್ರೊಟೆಸ್ಟಲ್ಲಿ ಬರೀ ಒಂದು ಬಾವುಟ ಹಿಡ್ಕೊಂಡ್ರು ಅನ್ನುವಂಥ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ. ಇದೇ ಹಿಂದೂ ಸಂಘಟನೆಗಳವರು ಯಾವುದೋ ದೇಶದಲ್ಲಿರೋರು ನೊಂದ್ರೆ ಬೆಂದ್ರೆ ನಾವ್ ಯಾಕ್ರಿ ಧ್ವನಿ ಎತ್ತಬೇಕು, ನೀವ್ ಯಾಕ್ರಿ ಧ್ವನಿ ಎತ್ತಬೇಕು, ನೀವು ನಮ್ಮ ದೇಶ ಮೊದಲು ಅಂತ ಇವ್ರುಗಳೇ ಹೇಳ್ದವರು. ಮತ್ತು ಇವತ್ತು ಬಾಂಗ್ಲಾದೇಶದವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ವೆಲ್ ಆ್ಯಂಡ್ ಗುಡ್. ದೇವರು ಸದ್ಬುದ್ಧಿ ಕೊಟ್ಟಿದ್ದಾನೆ. ಇಡೀ ಸರ್ವೇ ಜನೋ ಸುಖಿನೋ ಭವಂತು ಅಂತ ಏನಿದೆ ಅದನ್ನ ಒಂಚೂರು ಅರ್ಥ ಮಾಡ್ಕೊಂಡಿದ್ದಾರೇನೋ ಅಂತ ಅನ್ಸುತ್ತೆ. ಓಕೆ, ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಬಾಂಗ್ಲಾದೇಶದಲ್ಲಿ ಈ ಒಂದು ಗಲಾಟೆ ವಿವಾದ ಸ್ಟಾರ್ಟ್ ಆಗಿರೋದು. ಸ್ಟಿಲ್ ಟುಡೇ ಈಗಲೂ ಕೂಡ ಹಾಗೆ ಇದೆ. ಅಲ್ಲಿ ದೇವಸ್ಥಾನಗಳನ್ನು ಒಡೆದಿದ್ದಾರೆ. ಸೊ ಒಂದಿಷ್ಟು ದಾಂಧಲೆಗಳಾಗಿದೆ, ಅಲ್ಲಿ ದಂಗಲೆ ನಡೆದಿದೆ. ಅಲ್ಲಿ ಬರೀ ದೇವಸ್ಥಾನಗಳನ್ನು ಒಡೆದಿರೋದಲ್ಲ, ಮಸೀದಿಗಳನ್ನು ಕೂಡ ಒಡೆದಿದ್ದಾರೆ. ಅಲ್ಲಿ ಮುಸ್ಲಿಂ ಮಕ್ಕಳು ಹಿಂದೂ ಮಕ್ಕಳು ಅಂತ ನೋಡದೆ ಆ ಮಕ್ಕಳುಗಳ ಮೇಲೆ ಹಲ್ಲೆ ಆಗಿದೆ, ದಾಳಿ ಆಗಿದೆ, ಇವೆಲ್ಲ ಆಗಿದೆ. ಸೊ ಅಲ್ಲಿ ಎಲ್ಲರೂ ಮನುಷ್ಯರು ಅಂತ ನೋಡೋಣ. ಅಲ್ಲಿ ನೊಂದಿರೋ ಎಲ್ಲ ಮನುಷ್ಯರ ಪರವಾಗಿ ನಾವು ನಿಲ್ಲೋಣ. ದೇಶಕ್ಕೆ, ಭಾರತ ದೇಶಕ್ಕೆ ಒಂದು ಐತಿಹಾಸಿಕವಾದಂಥ ಪರಂಪರೆ ಇದೆ. ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನೆಹರೂರವರು ಅಷ್ಟು ಟಿಬೇಟಿಯರನ್ನು ಕರ್ಕೊಂಡ್ಬಂದು ಈ ದೇಶದಲ್ಲಿ ನಮ್ಮ ಇಂಪಾರ್ಟೆಂಟ್ ಆಗಿರುವಂಥ, ಬ್ಯೂಟಿಫುಲ್ ಆಗಿರುವಂಥ, ಸೆರೈನ್ ಆಗಿರುವಂಥ ಜಾಗಗಳನ್ನು, ಅಂದರೆ ಟಿಬೇಟಿಗೆ ಹೋಲುವಂಥ ಒಂದು ಸ್ಥಳಗಳನ್ನು ಗುರುತು ಮಾಡಿ ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಅನುದಾನವನ್ನು ಕೊಟ್ಟು ಆಶ್ರಯ ಕೊಟ್ಟಿರುವಂಥ ನೆಲ ನಮ್ಮದು. ಇನ್ನೂ ಆ ಥರದ ನಿರಾಶ್ರಿತರಿದ್ರು ಕೂಡ ಬನ್ನಿ, ನಾವಿದ್ದೀವಿ, ನಮ್ಮ ದೇಶ ಇದೆ ಅಂತ ಹೇಳುವಂಥ ವಿಶಾಲವಾದ ಮನಸ್ಥಿತಿಯನ್ನು ಭಾರತ ದೇಶ ಹೊಂದಿದೆ, ಭಾರತೀಯರು ಹೊಂದಿದ್ದಾರೆ. ಈಗ ನನ್ನ ಜಿಲ್ಲೆನಲ್ಲೇ, ನನ್ನ ತಾಲೂಕು, ನನ್ನದೇ ಪಿರಿಯಾಪಟ್ಟಣ ತಾಲೂಕು ಹಾರನಹಳ್ಳಿ ಹೋಬಳಿನಲ್ಲಿ ಕೊಪ್ಪ ಅನ್ನುವಂಥ ಒಂದು ಗ್ರಾಮ ಇದೆ. ಒಂದು ಕೊಪ್ಪ ಅನ್ನುವಂಥ ಒಂದು ದೊಡ್ಡ
ಎಂಟಿಟಿ ಅಲ್ಲಿ ಒಂದು 30 ಹಳ್ಳಿಗಳನ್ನು ಟಿಬೇಟಿಯನ್ನರಿಗೋಸ್ಕರನೇ ಬಿಟ್ಕೊಟ್ಟಿರುವಂಥ ಇತಿಹಾಸ ಇದೆ. ಸೊ ಬಾಂಗ್ಲಾದೇಶದ ಹಿಂದೂಗಳು ಕೂಡ ಅಲ್ಲಿ ನಮಗೆ ಹಿಂಸೆ ಆಗ್ತದೆ ಬರ್ತೀವಿ ಅಂತ ಅಂದರೆ ಭಾರತದ ಕಾನೂನು ಅದಕ್ಕೊಂದು ಅನುಕೂಲವನ್ನು ಮಾಡಿಕೊಟ್ಟಿದೆ. ಆ ರೆಫ್ಯೂಜಿಗಳಿಗೆ ಇಲ್ಲಿ ಸ್ಥಾನಮಾನವನ್ನು ಕೊಡೋದಕ್ಕೆ ಅದಕ್ಕೆ ಆದಂಥ ಒಂದು ಅವಕಾಶ ಇದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಅಷ್ಟು ಸಂಕಟಗಳಿದ್ರೆ ನಿಮ್ಗೊಂದು ಕಾನೂನು ಇದೆ ಅಲ್ವಾ, ದಯವಿಟ್ಟು ಬಂದ್ಬಿಡಿ ಭಾರತಕ್ಕೆ. ನೀವು ಹೋರಾಟ ಮಾಡೋ ಬದಲು ನೀವು ಹೇಳಿ ನಿಮ್ದೇ ಬಿಜೆಪಿ ಸರ್ಕಾರ ಇದೆ, ಹೇಳಿ ನರೇಂದ್ರ ಮೋದಿ ಅವ್ರಿಗೆ, ಹೇಳಿ ಇಂಟರ್ನ್ಯಾಷನಲ್ ಅಫೇರ್ಸ್ಗಳನ್ನ ಮೇಂಟೈನ್ ಮಾಡುವಂಥ ಮಿನಿಸ್ಟರ್ಗೆ ಕರ್ಕೊಂಡು ಬನ್ನಿ ಎಲ್ರು ಅಂತ. ಓಕೆ, ಸೊ ಮ್ಯಾಮ್ ನೀವು ಹೇಳಿದ್ರಿ ಆರಾಮಾಗಿ ಬರಬಹುದು, ಪ್ರೊಸೀಜರ್ ಎಲ್ಲ ಏನಿದೆಯೋ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಬನ್ನಿ ಇಂಡಿಯಾಕ್ಕೆ ಅನ್ನುವಂಥದ್ದು ಮಾತನ್ನು ಹೇಳಿದ್ರಿ. ರೆಫ್ಯೂಜಿಗಳಿಗೆ ಈ ಥರ ಒಂದು ವಿಶ್ವದ ಮಟ್ಟದಲ್ಲಿ ವಿಶ್ವ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿನೇ ಭಾರತ ವಿಶ್ವಶಾಂತಿಗೆ ಪೂರಕವಾಗಿರುವಂಥ ಎಲ್ಲ ಒಂದು ಸಂಸ್ಥೆಗಳೊಟ್ಟಿಗೂ ಕೂಡ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಾಣಿಕೆಯನ್ನು ಇಟ್ಕೊಂಡೇ ಬಂದಿದೆ. ಸೊ ವಿಶ್ವಶಾಂತಿಯನ್ನು ಕಾಪಾಡೋದಕ್ಕೆ ಯಾವುದೇ ದೇಶದ ರೆಫ್ಯೂಜಿಗಳು ಯಾವುದೇ ದೇಶದಲ್ಲಿ ಸಂಕಟದಲ್ಲಿರುವಂಥವ್ರು ಭಾರತಕ್ಕೆ ಬರುವಂಥ ಎಲ್ಲ ಅವಕಾಶಗಳು ಇದ್ದಾವೆ. ನಾವು NRC ಕೂಡ ಯಾಕೆ ವಿರೋಧಿಸ್ತಿದ್ವಿ ಅಂತ ಹೇಳಿದ್ರೆ, ಈ ದೇಶ ಯಾವತ್ತೂ ಆಶ್ರಯ ಕೊಡಬೇಕಾದ್ರೆ ನೀನು ಯಾವ ದೇಶದವನು ಅಥವಾ ನೀನು ಯಾವ ಧರ್ಮದವನು ಅಂತ ಕೇಳಿರಲಿಲ್ಲ. NRC ಧರ್ಮವನ್ನು ತಂತು ಅಂತ ಹೇಳಿನ ನಾವೆಲ್ಲ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದು. ಓಕೆ, ನೀವೇ ಹೇಳಿದ್ರಿ ಬಾಂಗ್ಲಾದೇಶದಲ್ಲಿ ಅಷ್ಟು ಕಿರುಕುಳ ಆಗಿದ್ರೆ, ನಿಮಗೆ ಅಷ್ಟು ಕಷ್ಟ ಆಗ್ತಾ ಇದ್ರೆ ಏನು ಪ್ರೊಸೀಜರ್ ಇದೆಯೋ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಇಂಡಿಯಾಕ್ಕೆ ಬನ್ನಿ ಅನ್ನುವಂಥದ್ದು. ಮ್ಯಾಮ್, ನಂದು ಒಂದು ಕ್ವಶನ್ನು, ಚಿನ್ಮಯ್ ದಾಸ್ ಅವರು ಇಸ್ಕಾನ್ ಸಂಸ್ಥೆಯಿಂದ ಬಾಂಗ್ಲಾದೇಶಕ್ಕೆ ಹೋದಾಗ ಅವರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸ್ತಾರೆ ಅಲ್ಲಿನ ಸರ್ಕಾರ. ಅಲ್ಲಿನ ಸರ್ಕಾರನ ಕೇಳಬೇಕು, ಅಲ್ಲಿನ ರೂಲ್ಸ್ಗಳೇನಿದೆ, ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಬೇಕು. ಒಬ್ಬ ಭಾರತೀಯನನ್ನು ಹಾಗೆ ಯಾವುದೇ ಧರ್ಮದವರಾಗಿರಲಿ ಒಬ್ಬ ಭಾರತೀಯನನ್ನು ವಿತೌಟ್ ಎನಿ ಪ್ರೂಫ್ ಆ ತರಹದನ್ನು ಮಾಡ್ತಿದ್ರೆ ವಿಶ್ವಸಂಸ್ಥೆ ಇಂಟರ್ಫಿಯರ್ ಆಗಬೇಕು ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ವಿಶ್ವಸಂಸ್ಥೆ ಇಂಟರ್ಫಿಯರ್ ಆಗಿ ಏನಕ್ಕೆ ಅವ್ರ ಗಲ್ಲು ಶಿಕ್ಷೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕು. ಸೊ ಓಕೆ, ಇವಾಗ ಅಲ್ಲಿರುವಂತಹ ಸರ್ಕಾರ ಯಾವುದೇ ಒಂದು ಸಂಸ್ಥೆಯ ವಿಚಾರವಾಗಿ ಅಥವಾ ಯಾರೋ ಒಂದು ದೇಶದಿಂದ ಹೇಳಿದ್ರೆ ಕೇಳುವಂತಹ ಸ್ಥಿತಿ ಅಲ್ಲಿ ಉದ್ಭವ ಆಗಿಲ್ಲ. ಸೊ ಈಗ ವಿಶ್ವಸಂಸ್ಥೆ ಹೋಗಬೇಕು ಅಂತಂದರೆ ಎಲ್ಲ ದೇಶಗಳ ಒಪ್ಪಂದ ಅಥವಾ ಎಲ್ಲ ದೇಶದ ಒಂದು ಬೇಕೇ ಬೇಕಂದ್ರೆ ಓಕೆ ಕೇಳಬಹುದು ಅನ್ನುವಂಥದ್ದು ಬೇಕೇ ಬೇಕಲ್ಲ. ವಿಶ್ವಸಂಸ್ಥೆಯ ಜೊತೆಗೆ ಯಾರು ಕನೆಕ್ಟೆಡ್ ಇದ್ದಾರೆ, ವಿಶ್ವಸಂಸ್ಥೆಯ ಪಟಿಷನ್ಗೆ ಯಾರು ಸೈನ್ ಮಾಡಿದ್ದಾರೆ ಅವರೆಲ್ಲರದ್ದು ಕೂಡ ಒಂದೇ ಉದ್ದೇಶ, ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಸೊ ವಿಶ್ವಸಂಸ್ಥೆಗೆ ತನ್ನದೇ ಆದಂಥ ಹಕ್ಕುಗಳಿದೆ, ತನ್ನದೇ ಆದಂಥ ಕರ್ತವ್ಯಗಳಿದ್ದಾವೆ. ಇಂಟರ್ಫಿಯರ್ ಆಗ್ಬೋದು, ಇಂಟರ್ಫಿಯರ್ ಆಗಿ ಪ್ರಶ್ನೆ ಮಾಡುವಂಥ ಎಲ್ಲ ಹಕ್ಕುಗಳು ಕೂಡ ವಿಶ್ವಸಂಸ್ಥೆಗೆ ಇದೆ. ಓಕೆ, ಈಗ ನಾನು ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಯಾವುದು ಹಿತರಕ್ಷಣಾ ಸಂಸ್ಥೆ, ಹಿಂದೂ ಹಿತರಕ್ಷಣಾ ಸಂಸ್ಥೆ ಮಾಡಿರುವಂತಹ ಹೋರಾಟದಲ್ಲಿ ಅಥವಾ ಪ್ರತಿಭಟನೆಯಲ್ಲಿ ನನ್ನ ಪ್ರಶ್ನೆ ಇದ್ದೇ ಇತ್ತು. ಸೊ ಏನು ಅಂತಂದರೆ, ಇಲ್ಲಿ ನೀವು ಹೋರಾಟ ಮಾಡ್ತಿದ್ದೀರಾ, ಪ್ರತಿಭಟನೆಯನ್ನು ಮಾಡ್ತಿದ್ದೀರಾ, ನಿಮ್ಮ ಪ್ರತಿಭಟನೆ ಕೇಂದ್ರ ಸರ್ಕಾರದ ಮನವಿಗಾಗಿದ್ದರೆ ಅದು ಎಲ್ಲರೂ ಕೂಡ ಕೈ ಜೋಡಿಸುವಂಥ ವಿಚಾರ. ಈ ಒಂದು ಪ್ರತಿಭಟನೆ ಅಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಅಥವಾ ಬಾಂಗ್ಲಾದೇಶದ ಸರ್ಕಾರಕ್ಕೆ ಈ ಪ್ರತಿಭಟನೆ ಹೋಗಿ ತಲುಪುತ್ತೆ ಅನ್ನೋದು ಅದು ಸುಳ್ಳು ಅಂತ ಹೇಳ್ತಿದ್ದಾರೆ. ಇಲ್ಲ, ಪ್ರತಿಭಟನೆ ಅರ್ನೆಸ್ಟೋ ಚೆಗುವೆರಾ ಹೇಳ್ತಾರೆ, ದೇಶದ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದರೂ ಕೂಡ ನೀನು ಆ ಅನ್ಯಾಯದ ವಿರುದ್ಧ ಸೆಟೆದೆದ್ದರೆ ನೀನು ನನ್ನ ಸಂಗಾತಿ ಅಂತ ಹೇಳಿ. ಹಾಗೆ ಈ ಎಲ್ಲವೂ ಕೂಡ ದಾಖಲಾಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಪ್ರಪಂಚದ ಯಾವ್ಯಾವುದೋ ಮೂಲೆಯಲ್ಲಿ ಹೋರಾಟಗಳು ನಡೀತಾ ಇತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಡೆಲ್ಲಿನಲ್ಲೇ ಹೋರಾಟ ಮಾಡಬೇಕು, ಇಂಡಿಯಾದ ಒಳಗೆ ಹೋರಾಟ ಮಾಡಬೇಕು ಅನ್ನೋದಿರಲಿಲ್ಲ. ಹಾಗಾಗಿ ಹೋರಾಟ ಅನ್ನುವಂಥದ್ದು ಇಡೀ ವಿಶ್ವವೇ ಒಂದು ಅಂತ ಅಂದ್ಕೊಳ್ಳುವಂಥವ್ರು ಎಲ್ಲಿ ಬೇಕಾದರೂ ಹೋರಾಟ ಮಾಡಬಹುದು. ಅದಕ್ಕೆ ನಾವು ಪ್ಯಾಲೆಸ್ತೈನ್ ಇಶ್ಯೂ ಬಂದಾಗಲೂ ಕೂಡ ನಾವಿಲ್ಲಿ ಹೋರಾಟ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದು. ಓಕೆ, MG ರೋಡಲ್ಲಿ ಪ್ರತಿಭಟನೆ ಮಾಡಿದ್ರಿ ಅಲ್ವಾ? ಹಾಂ, MG ರೋಡಲ್ಲಿ ಪ್ರತಿಭಟನೆ ಮಾಡಿದ್ವಿ, ನಡೆದಿತ್ತು. ಅದಾದ ನಂತರ ಎಲ್ಲ ಪರ್ಮಿಷನ್ ಸಿಕ್ಕಿತ್ತು, ಮಾಡಿದ್ವಿ. ಅದಾದ ನಂತರವೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇತ್ತು. ಇನ್ ಬಿಟ್ವೀನ್ ಒಂದಷ್ಟು ಈ ಕೇಂದ್ರ ಸರ್ಕಾರ ಮತ್ತು ಇದೇ ಸಂಘ ಪರಿವಾರ, ಇದೇ ಹಿಂದೂ ಸಂಘಟನೆಗಳು ಅಪೋಸ್ ಮಾಡಿದ್ವು. ಓಕೆ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಅಥವಾ ಈಗ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಹಿಂದೂಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಭಾರತದ ಮನೆ ಯಾವಾಗಲೂ ನಿಮಗೆ ತೆರೆದಿರುತ್ತೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರು ಅನ್ಯಾಯಕ್ಕೊಳಗಾದರೂ ಕೂಡ ಭಾರತ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಭಾರತ ಮಾತೆ ಅನ್ನುವಂಥ ಪ್ರೀತಿಯ ತಾಯಿ ಎಲ್ಲರನ್ನ ಸ್ವಾಗತಿಸ್ತಾಳೆ. ನೀವು ನಮ್ಮ ನೈಬರ್ಸು, ನೀವು ನಮ್ಮ ಅಣ್ಣ ತಮ್ಮಂದರು, ನಿಮಗೆ ಬೇಡ ಅಂತೀವ, ದಯವಿಟ್ಟು ಬನ್ನಿ. ಆ ಪ್ರೀತಿ ಆ ವಾತ್ಸಲ್ಯ ನಮ್ಮೆಲ್ಲರ ಒಳಗೂ ಇದೆ. ನಿಮಗೆ ಕಷ್ಟ ಅಂದಾಗ ಸ್ಪಂದಿಸುವಂಥವ್ರು ಈ ಭಾರತದಲ್ಲಿ ಇದ್ದೇ ಇದ್ದಾರೆ. ಓಕೆ, ನನ್ನ ಸಿಂಪಲ್ ಕ್ವಶನ್ ಇತ್ತು ಯಾವುದು ಅಂತಂದರೆ, ಇವಾಗ ನೆನಪಾಗ್ತಾ ಇದೆ ನನಗೆ, ಭಾರತ ಮೇಡಮ್, ಅಖಂಡ ಭಾರತ. ಸೊ ಅಖಂಡ ಭಾರತದ ಪಕ್ಕ
ಬಾಂಗ್ಲಾದೇಶದಲ್ಲೂ ವಿವಾದಗಳು, ದಂಗಲ್ಗಳು ನಡೀತಾ ಇದೆ. ಪಾಕಿಸ್ತಾನದ ವಿಚಾರವಾಗಿ ದಂಗಲ್ಗಳು ಅಥವಾ ಯಾವುದೋ ಒಂದು ವಿಚಾರಕ್ಕೆ ವಿವಾದ ನಡೀತಾ ಇದೆ. ಅಫ್ಘಾನಿಸ್ತಾನ ವಿಚಾರ ಗೊತ್ತೇ ಇದೆ, ಶ್ರೀಲಂಕಾ ವಿಚಾರ ಕೂಡ ಗೊತ್ತೇ ಇದೆ. ಇನ್ನು ಮಾಲ್ಡೀವ್ಸ್ ಬಗ್ಗೆ ನಾವು ಕೇಳಿರ್ತೀವಿ. ಸೊ ಭಾರತದ ಅಕ್ಕಪಕ್ಕದಲ್ಲಿರುವಂತಹ ಚಿಕ್ಕ ಪುಟ್ಟ ದೇಶಗಳಲ್ಲಿ ಆಗುವಂತಹ ಗಲಾಟೆ, ದಂಗಲ್ಗಳು ಭಾರತದ ಮೇಲೆ ಪರಿಣಾಮ ಬೀರಬೇಕು ಅನ್ನೋ ಕಾರಣಕ್ಕೋಸ್ಕರ ದಂಗಲ್ ನಡೀತಾ ಇದೆಯಾ? ಅಯ್ಯೋ, ಯಾರಿಗೂ ತಮ್ಮನೆಗೆ ಬೆಂಕಿ ಹಾಕ್ಕೊಳ್ಳೋ ಇಷ್ಟ ಏನಿರುತ್ತೆ. ಆದರೆ ನಮ್ಮ ದೇಶದಲ್ಲೇ ಆಗ್ತಾ ಇದೆಯಲ್ಲ, ಬೇರೆ ದೇಶಗಳ ಬಗ್ಗೆ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ, ಇಷ್ಟು ಅನುಕಂಪ ತೋರಿಸ್ತಿದ್ದೀವಿ. ಒಂದು ಲೆಕ್ಕದಲ್ಲಿ ಪ್ರತಿದಿನ ಒಬ್ಬ ದಲಿತನ ಮೇಲೆ ಭಾರತ ದೇಶದಲ್ಲಿ ಹಲ್ಲೆ ಆಗ್ತಿದೆ, ಮಾಬ್ ಲಿಂಚಿಂಗ್ ಆಗ್ತಿದೆ. ಪ್ರತಿದಿನ ಒಬ್ಬ ಮುಸಲ್ಮಾನನ ಮೇಲೆ ಹಲ್ಲೆ ಆಗುತ್ತೆ, ಮಾಬ್ ಲಿಂಚಿಂಗ್ ಆಗುತ್ತೆ. ಅನುಮಾನಿತರಾಗಿ ನಾವು ಭಾರತೀಯರಾಗಿರುವಂಥ, ಭಾರತೀಯ ಮುಸ್ಲಿಮರಾಗಿರುವಂಥ, ಭಾರತೀಯ ದಲಿತರಾಗಿರುವಂಥ, ಭಾರತೀಯ ಹಿಂದುಳಿದ ವರ್ಗದವರ ಆಗಿರುವಂಥ ನಾವುಗಳು ಪ್ರತಿ ಕ್ಷಣ ಇವರ ಟಾರ್ಚರನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೇನು ಹೇಳ್ತೀರಾ? ಈ ಆಲ್ರೆಡಿ RSS ಆಗಿರಲಿ ಅಥವಾ ಹಿಂದೂ ಪರ ಸಂಘಟನೆಗಳಾಗಿರಲಿ ಈ ದೇಶವನ್ನು ಒಡೆದು ಆಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾನು ಇವತ್ತು ಪ್ರೊಟೆಸ್ಟ್ ಮಾಡಿರೋ ನನ್ನ ಅಣ್ಣ ತಮ್ಮಂದ್ರಿಗೂ ಹೇಳೋದಿಷ್ಟೇ, ನೋಡಿ, ಒಂದು ಧರ್ಮದ ದೇಶವನ್ನಾಗಿ ನೀವು ಯಾವುದನ್ನಾದರೂ ಮಾಡೋದಕ್ಕೆ ಹೋದರೆ, ಭಾರತವನ್ನು ಒಂದು ದೇಶ ಒಂದು ಧರ್ಮ ಅಂತ ಮಾಡೋಕ್ಕೆ ಹೋದರೆ ಇವತ್ತು ಬಾಂಗ್ಲಾಗೆ ಬಂದಿದೆಯಲ್ಲ ಗತಿ, ಆ ಥರದ ಗತಿ ಭಾರತಕ್ಕೆ ಬಂದ್ಬಿಡುತ್ತೆ. ಭಾರತ ಹಾಗಾಗಬಾರ್ದು. ಭಾರತಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಫ್ಯಾಬ್ರಿಕ್ ಭಾರತ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ, ರುದ್ಯಾನ ಅಂತ ಹೇಳಿರುವಂಥ ನೆಲ ನಮ್ಮದು. ಈ ನೆಲ ಹೀಗಿದ್ರೇನೆ ಚಂದ ಅನ್ನುವಂಥದ್ದು, ಬಹುತ್ವ ಇದ್ರೇನೆ, ಅಂದರೆ ಎಲ್ಲ ಕಲ್ಚರ್ಸ್, ಎಲ್ಲ ಧರ್ಮ, ಎಲ್ಲ ರಿಲಿಜಿಯನ್ಸ್, ಎಲ್ಲ ಕಾಸ್ಟ್ಗಳು ಇವೆಲ್ಲವೂ ಇದ್ರೇನೆ ಭಾರತ ಬ್ಯೂಟಿಫುಲ್ ಆಗಿರೋದು. ಒಂದೇ ಧರ್ಮ ಅಂತಂದರೆ ಬಾಂಗ್ಲಾ ಥರ, ಪಾಕಿಸ್ತಾನ ಥರ ಆಗುತ್ತೆ. ಓಕೆ ಮ್ಯಾಮ್, ಇದು ನನ್ನ ಪ್ರಶ್ನೆ ಏನು ಅಂತಂದರೆ, ನಾನು ಯಾವ ಪಕ್ಷದ ಪರ ಅಲ್ಲ ಅಥವಾ ಯಾವುದೇ ಒಂದು ವ್ಯಕ್ತಿಯ ಪರ ಅಲ್ಲ, ಯಾಕಂತಂದರೆ ನಾವು ಸುದ್ದಿ ಮಾಧ್ಯಮದವರು. ಸೊ ಅದಕ್ಕೋಸ್ಕರ ನನ್ನ ಪ್ರಶ್ನೆ ಇಷ್ಟೇ, ರಾಜಕಾರಣ ಅಂತ ಹೇಳಿದ ತಕ್ಷಣ ಮನಸ್ಸಿಗೆ ಬರೋದು ಜಾತಿ ಇಟ್ಕೊಂಡು ಅಥವಾ ಧರ್ಮ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದವ್ರೆ. ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ, ಜಾತಿ ಧರ್ಮನ ಮುಂದೆ ಇಟ್ಕೊಳ್ದೆ ರಾಜಕಾರಣ ಮಾಡ್ತಾ ಇರೋರು ಯಾರಾದರೂ ಇದ್ದಾರೆ? ಖಂಡಿತವಾಗ್ಲೂ ಇದ್ದಾರೆ, ತುಂಬ ಎಕ್ಸಾಂಪಲ್ಸ್ ಇದೆ. ಎಸ್, ಈಗ ನೋಡಿ, 135 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಅವ್ರ ಕ್ಷೇತ್ರಗಳಿಗೆ ಹೋಗಿ ನೋಡಿ, ಎಲ್ಲ ಒಂದಷ್ಟು ಸ್ಟ್ರಾಂಗ್ ಪಾಪ್ಯುಲೇಷನ್ಸ್ಗಳಿದೆ. ಈಗ ಇವ್ರು ದಾವಣಗೆರೆ ಯಾವ ಪಾಪ್ಯುಲೇಷನ್ ಜಾಸ್ತಿ? ಮುಸ್ಲಿಂ ಪಾಪ್ಯುಲೇಷನ್. ನಿಮ್ಮ ಕ್ಷೇತ್ರ ಗೆದ್ದಿರೋದು ಯಾರು? ಗೆದ್ದಿರೋದು ಹಿಂದೂಗಳು, ಗೆದ್ದಿರೋದು ಲಿಂಗಾಯತ್ ಕಮ್ಯುನಿಟಿ ಅವರು. ಸೊ ಒಂದೇ ಕಮ್ಯುನಿಟಿಯ ಲೇಬಲೈಸೇಷನ್ನ ಅವಶ್ಯಕತೆ ಇಲ್ಲ. ನೀವು ಜನರ ಪರವಾಗಿದ್ದೀರಾ, ಪ್ರೀತಿಸ್ತಾರೆ, ಅಫ್ಕೋರ್ಸ್ ಒಳ್ಳೆದನ್ನು ಮಾಡ್ತಾರೆ. ನೋಡಿ, ಲಾಸ್ಟ್ ಸರ್ಕಾರ, BJP ಸರ್ಕಾರ ಹಿಜಾಬ್ ಹಲಾಲ್ ಅಂತ ಹೇಳಿ ಗಲಾಟೆಗಳನ್ನು ತಂದಿಕ್ಕಿ ಜನರ ನಡುವೆ ಮನಸ್ಸನ್ನು ಒಡೆಯೋದಕ್ಕೆ ಪ್ರಯತ್ನ ಪಟ್ಟರು. ನೀವು ಮನಸ್ಸುಗಳನ್ನು ಒಡಿತೀರಾ, ಧರ್ಮದ ರಾಜಕಾರಣ ಮಾಡ್ತೀರಾ ಅಂದರೆ ನಿಮ್ಮನ್ನು ಮುಂದಿನ ಸಾರಿ ಗೆಲ್ಸಲ್ಲ ಅಂಥೇಳಿ ಕರ್ನಾಟಕದ ಜನ ಬುದ್ಧಿ ಕಲಿಸಿ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲುವನ್ನು ತಂದು ಕೊಟ್ಟರು. ದಿಸ್ ಇಟ್ ಸೆಲ್ಫ್ ಶೋಸ್ ಕರ್ನಾಟಕದ ಜನಕ್ಕೆ ಎಸ್ಪೆಷಲಿ ಆ ಥರದೊಂದು ರಾಜಕಾರಣದ ಅವಶ್ಯಕತೆ ಇಲ್ಲ. ಓಕೆ ಮ್ಯಾಮ್, ಒಂದಿಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಸೊ ಕರ್ನಾಟಕ ಅಂತ ನೀವು ಇತಿಹಾಸವನ್ನು ಕೆದಕಿ ನೋಡಿದ್ರೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ರಾಜಕಾರಣ ಇದೆ ಮೇಡಮ್. ಏನು ಅಂತಂದರೆ, ಒಂದ್ಸಲ ಕಾಂಗ್ರೆಸ್ ಗೆಲ್ಲುತ್ತೆ ಮ್ಯಾಮ್, ಇನ್ನೊಂದು ವರ್ಷ, ಇನ್ನು 5 ವರ್ಷ ಆದಮೇಲೆ BJP ಬರುತ್ತೆ ಮೇಡಮ್. ಬೇಕಾದರೆ ನೀವೇ ನೋಡ್ಬೋದು, ಓಕೆನಾ? ಅದಾದಮೇಲೆ ಮತ್ತೆ ಕಾಂಗ್ರೆಸ್, ಮತ್ತೆ BJP, ಹಾಗೆ ಹೋಗ್ತಾ ಇದೆ. ಸೊ ನಿಮ್ಮ ಜೊತೆ ಬಾಂಗ್ಲಾದೇಶದ ವಿಚಾರವಾಗಿ ಮಾತಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿರುವಂತಹ ಸರ್ಕಾರಕ್ಕೆ, ಆ ಸರ್ಕಾರ ಮಾತು ಕೇಳುತ್ತೋ ಬಿಡುತ್ತೋ ಸೆಕೆಂಡರಿ, ಆ ಸರ್ಕಾರಕ್ಕೆ, ಬಾಂಗ್ಲಾದೇಶದ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸರ್ವಾಧಿಕಾರ ಹೆಚ್ಚು ದಿನ ನಡೆಯೋದಿಲ್ಲ, ಸರ್ವಾಧಿಕಾರಿ ಧೋರಣೆಗಳು ಕೂಡ ನಡೆಯೋದಿಲ್ಲ. ನಿಮ್ಮ ಸರ್ವಾಧಿಕಾರಿ ಧೋರಣೆಗೂ ಇವತ್ತಲ್ಲ ನಾಳೆ ಫುಲ್ ಸ್ಟಾಪ್ ಬಿದ್ದೇ ಬೀಳುತ್ತೆ. ಎಲ್ಲ ಜನರು ನೆಮ್ಮದಿಯಾಗಿ ಇರಲಿ, ಎಲ್ಲರ ಬದುಕು ಬೆಳಗಲಿ, ಯಾರೂ ಕಷ್ಟಪಡೋದು ಬೇಡ. ಅವ್ರು ನಮ್ಮ ಪಕ್ಕದ ಮನೆಯವ್ರು ಇದ್ದ ಹಾಗೆ ಬಾಂಗ್ಲಾದೇಶದವರು, ಅವರ ಸಂಕಟಗಳು ಕೂಡ ನಮಗೆ ಸಂಕಟವಾಗಿಯೇ ಫೀಲ್ ಆಗುತ್ತೆ. ಅಲ್ಲಿರುವಂಥ ಎಲ್ಲ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಜೈನ ಅಂತಲ್ಲ, ಎಲ್ಲರೂ ಜನರೇ, ಎಲ್ಲರೂ ಮನುಷ್ಯರು, ಎಲ್ರಿಗೂ ಇರೋದು ಭಾವನೆಗಳೇ. ಯಾರು ಹೊಡೆದ್ರೂ ನೋವು ಆಗೇ ಆಗುತ್ತೆ. ಆ ನೋವು ಭಾರತೀಯರಾದ ನಮಗೂ ತಟ್ಟತ್ತೆ, ನಾವೆಲ್ಲರನ್ನ ಪ್ರೀತಿಸುವಂಥವ್ರು. ಹಾಗಾಗಿ ದಯವಿಟ್ಟು ಈ ಬಾಂಗ್ಲಾದೇಶದ ಎಲ್ಲ ಸಮಸ್ಯೆಗಳು, ಪ್ಯಾಲೆಸ್ತೈನದ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಅನ್ನೋದಷ್ಟೇ ನನ್ನ ಆಶಯ. ಬಗೆಹರಿಸೋದಕ್ಕೆ ವಿಶ್ವಸಂಸ್ಥೆ ಆದಷ್ಟು ಬೇಗ ಇಂಟರ್ಫಿಯರ್ ಆಗಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೆಷ್ಟು ನಜ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗಡೆ, ಕರ್ನಾಟಕ TV, ಬೆಂಗಳೂರು.